ವರ್ಷದ ಒಳಗೆ ಯಾವುದೇ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆ ಮಾಡಿದ್ರೆ ಪಾಲಕರಿಗೆ ಶಿಕ್ಷೆ ಅಂತ ಬರ್ತಾರೆ. ಅಲ್ಲಿ ಮಸೂದೆ ಪಾಸ್ ಮಾಡಿದ್ರು. ಅಂದ್ರೆ ಅಷ್ಟೊಂದು ಕೆಟ್ಟ ಪರಿಣಾಮ ಇದೆ ಆಶ್ರಯದ ಮೇಲೆ. ಆಮೇಲೆ ಇನ್ನೊಂದು ಆರ್ಟಿಕಲ್ ನೋಡಿದ್ರಿ ಪೇಪರ್, ಬ್ರೈನ್ ರ್ಯಾಟ್ ಅಂತ ಹೊಸ ಕಾಯಿಲೆ. ದೇಶದ ಹೆಸರು ಮರಿತು. ಬ್ರೈನ್ ರ್ಯಾಟ್ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಮೊಬೈಲ್ ಇಲ್ಲದ ಸಮಯ ಏನು ಸ್ಪೆಂಡ್ ಆಗ್ತಾ ಇಲ್ಲ. ಅಷ್ಟೊಂದು ಮೆದುಳು ಅವ್ರ ಮೈಂಡ್ ಏನಾಗಿದೆ ಮೊಬೈಲ್ ಕಡೆಗೆ ಹೊಂದಾಣಿಕೆ ಆಗಿದೆ. ಅವ್ರ ಜೀವನ ಅಂದ್ರೆ ಮೊಬೈಲ್ ಜೀವನ ಅನ್ನುವಂತ ಹೊಂದಾಣಿಕೆ ವಿದ್ಯಾರ್ಥಿಗಳು ಬಂದ. ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಸೇಮ್. ಈಗ ಮೊಬೈಲ್ ಪುಸ್ತಕ ಬೇಕಿದ್ರೆ ಅಲ್ಲೇ ಮಾಡ್ಕೋತಾರೆ. ಮೊಬೈಲ್ ಇಡೀ ರಾತ್ರಿ ಬೇಕಿದ್ರೆ ಮೊಬೈಲ್ ವಿಡಿಯೋ ಗೇಮ್ ನೋಡ್ಕೊಂಡು ಏನು ಮಾಡ್ಕೊಳ್ತಿರ್ತಾರೆ. ಅಂದ್ರೆ ಬ್ರೈನ್ ರ್ಯಾಟ್ ಅನ್ನುವಂತ ಈಗ ಅದು ಹೊಸ ಹೆಸರಿಟ್ಟಿದ ಮೊಬೈಲ್ ಕಾಯಿಲೆ. ಅಂದ್ರೆ ಇದರಿಂದ ಏನಾಗ್ತದೆ, ಮೊಬೈಲ್ ಮೇಲೆ ಮೆದುಳಿನ ಮೇಲೆ ಕೃತಕವಾಗಿ ನಾವು ಒತ್ತಡ ತರಿಸ್ಕೊತಾ ಇದ್ದೀವಿ. ಈ ವಿದ್ಯುತ್ ಕಾಂತೀಯ ತರಂಗಗಳು ನಮ್ಮ ಮೆದುಳಿನ ಮೇಲೆ ಏನಾಗ್ತದೆ ಹೆಚ್ಚು ಒತ್ತಡ ಕೊಟ್ಟು ಅವರಲ್ಲಿ ಒಂದು ಹೊಸದನ್ನ ಕಲಿಬೇಕು, ನಾ ಏನಾದ್ರೂ ಹೊಸದನ್ನ ಪಡಿಬೇಕು, ತಿಳ್ಕೋಬೇಕು, ಈ ಪ್ರಪಂಚದಲ್ಲಿ ನಾನು ಒಬ್ಬ ಉತ್ತಮ ಪ್ರಜೆ ಆಗಬೇಕು ಅನ್ನುವಂತ ಒಂದು ಮನೋಭಾವ ಕೊಡ್ಕೊಂಡಿದೆ. ತಾನು ನಿಧಾನ ಸ್ವಲ್ಪ ತಗೊಂಡು ಹೆಂಗ ಒಂದು ಬಾಟ್ಲು 2-3 ಬಾಟ್ಲು ಹೆಂಗೆ ಅದಕ್ಕೆ ವ್ಯಸನಿಗಳಾಗ್ತಾರೋ ಹಂಗೆ ವಿದ್ಯಾರ್ಥಿಗಳು ಏನಾಯ್ತಾರೆ. ಇವಾಗ ಈ 8ನೇ ತರಗತಿಯಿಂದ ಸೆಕೆಂಡ್ PU ವಿದ್ಯಾರ್ಥಿಗಳ ಏನು ಈ ವಿದ್ಯಾರ್ಥಿ ಜೀವನದ 5 ವರ್ಷದ ಬಹಳ ಮಹತ್ವವಾಗಿದೆ. ಈ 5 ವರ್ಷದಲ್ಲಿ ನಾವು ಇದನ್ನು ಎಷ್ಟು ದೂರ ಇಡ್ತೀವೋ ಅಷ್ಟು ವಿದ್ಯಾರ್ಥಿಗಳು ಸತ್ಪ್ರಜೆ ಆಗ್ತಾರೆ. ಅದಕ್ಕೆ ಈ ಬ್ರೈನ್ ಬೇಕು ಅಂತಂದ್ರೆ ಅದು ನಿಮ್ ಕೈ. ಈಗ ನನ್ನ ಮಗಳು ಮೊಬೈಲ್ ಕೊಡೋ ಅಂತ ಜಗಳ ಮಾಡ್ತಾನೆ. ಅದು ಏನ್ ಮಾಡ್ತಾನೆ, ಇಷ್ಟು ಹೋಮ್ವರ್ಕ್ ಮಾಡ ಆಮೇಲೆ ಒಂದು 5-10 ನಿಮಿಷ ಕೊಡ್ತಾನೆ. ಅಂದ್ರೆ ಹಿಂಗೆ ಅವ್ರಿಗೆ ಮನವೊಲಿಸೋದು. ಈ ಸಣ್ಣ ಮಕ್ಳಿಗೆ ಹೆಂಗೆ ಅತ್ತಾಗ ನಾವು ಚಾಕ್ಲೇಟ್ ಕೊಟ್ಟ ಹೆಂಗೆ ಅನುಭವಿಸ್ತೀವಲ್ಲ